ಯಾರು ಎಷ್ಟೆಷ್ಟು ಉಪ್ಪು ತಿಂತಿದಾರಲ್ಲ ಅಷ್ಟಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ. ಆದ್ರಿಂದ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ವಿ, ಕೊಡಿ ನಿಮಗೆ ದಮ್ಮು ತಾಕತ್ತು ಇದ್ರೆ CBIಗೆ. ಬಹಳ ಪ್ರಜಾಪ್ರಭುತ್ವವಾದಿ, ಸಂವಿಧಾನವಾದಿ, ಅಂಬೇಡ್ಕರ್ವಾದಿ, ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರನ ಬಿಟ್ಟರೆ ನಾನೇ ಅಂತ ಹೇಳ್ತಿರೋ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳ್ತೇನೆ, ನಿಮಗೆ ದಮ್ಮು ತಾಕತ್ತು ಏನಾದ್ರು ಇದ್ರೆ CBIಗೆ ಕೊಡಿ ಮತ್ತು ರಾಜೀನಾಮೆಯನ್ನು ಕೊಡಿ. ತಾನು ಮಾಡಿರುವಂಥ ಭ್ರಷ್ಟಾಚಾರಕ್ಕೆ ಸರ್ಕಾರದ ಹಣವನ್ನು ಕೊಟ್ಟು ಪ್ರಚಾರ ನಾನು ಪ್ರಾಮಾಣಿಕ ಅಂತ ಸರ್ಕಾರದ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ನಾವು ಕೊಟ್ಟಿದ್ರೆ ನಮ್ಮನ್ನು ಸೇರಿಸಿ ತನಿಖೆ ನಡೆಸೋದಕ್ಕೆ CBIಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ತಯಾರಿಲ್ಲ ಅವರು. ನಮ್ಮನ್ನು ಸೇರಿಸಿ ತನಿಖೆ ಆಗಲಿ. ಯಾರು ಎಷ್ಟೆಷ್ಟು ಉಪ್ಪು ತಿಂತಿದಾರಲ್ಲ ಅಷ್ಟಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ. ನಾವು 1 kg ತಿಂದಿದ್ರೆ 1 kg ಶಿಕ್ಷೆ ಆಗಲಿ. ನಮ್ಮ ಸಿದ್ದರಾಮಯ್ಯ ಅವರು 100 kg ಉಪ್ಪು ತಿಂದಿದ್ರೆ 100 kg ಶಿಕ್ಷೆ ಆಗಲಿ. ಎಷ್ಟೆಷ್ಟು kg ಯಾವ ಪ್ರಮಾಣದಲ್ಲಿ ತಿಂದಿದ್ರು ಅಷ್ಟಷ್ಟು ಪ್ರಮಾಣದಲ್ಲಿ ನ್ಯಾಯ ಸಿಗಲಿ. ಆದ್ರಿಂದ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ವಿ, ಒಂದ್ಸರಿ ಮೂಡ ಸ್ವಚ್ಛವಾಗ್ಲಿ, ಕೊಡಿ ನಿಮಗೆ ದಮ್ಮು ತಾಕತ್ತು ಇದ್ರೆ CBIಗೆ. ಮೈಸೂರಿನ ಚಾಮುಂಡೇಶ್ವರಿ ಪೂಜೆ ಮಾಡೋ ಬದಲಿ ನಾನು ಸಿದ್ದರಾಮಯ್ಯ ಅವರಿಗೆ ಪೂಜೆ ಮಾಡ್ತೀನಿ. ನೀವು ಬಹಳ ಪ್ರಜಾಪ್ರಭುತ್ವವಾದಿ, ಸಂವಿಧಾನವಾದಿ, ಅಂಬೇಡ್ಕರ್ವಾದಿ, ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರನ ಬಿಟ್ಟರೆ ನಾನೇ ಅಂತ ಹೇಳ್ತಿರೋ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳ್ತೇನೆ, ನಿಮಗೆ ದಮ್ಮು ತಾಕತ್ತು ಏನಾದ್ರು ಇದ್ರೆ CBIಗೆ ಕೊಡಿ ಮತ್ತು ರಾಜೀನಾಮೆಯನ್ನು ಕೊಡಿ. ನೀವು ಹಂಸ ಕ್ಷೀರ ನ್ಯಾಯದಂತೆ ನೀವೊಬ್ಬ ನಿಷ್ಪಕ್ಷಪಾತಿ, ನೀವೊಬ್ಬ ನ್ಯಾಯವಾದಿ ಅಂತ ನೀವು ಕೋರ್ಟ್ನಲ್ಲಿ ತನಿಖೆಯಿಂದ ಹೊರಗಡೆ ಬಂದರೆ ನೀವೇ ಮುಖ್ಯಮಂತ್ರಿಯಾಗಿ ಯಾರು ಬೇಡ ಅಂತಾರೆ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಏನಾದ್ರು ಜಗಳ ಮಾಡ್ಕೊಂಡ್ರ? ಇಲ್ಲ. GT ದೇವೇಗೌಡ ಅವರು ಮತ್ತು ನಮ್ಮ ವತ್ಸ ಅವರು, ನಮ್ಮ ನಾಗೇಂದ್ರ ಅವರು ಏನಾದ್ರು ಜಗಳ ಮಾಡ್ಕೊಂಡ್ರ? ಇಲ್ಲ. ಏನೇನು ಇಲ್ಲ. ಹಾಗಾಗಿ ಇದು ಕಾಂಗ್ರೆಸ್ನವರು ಇದಕ್ಕೊಂದು ದೊಡ್ಡ ಪ್ರಚಾರವನ್ನು ಕೊಡ್ತಾ ಇದ್ದಾರೆ, ಜಾಹೀರಾತನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಜಾಹೀರಾತು ಕೊಡೋದು ಕೂಡ ಅವ್ರಿಗೆ ನಾಚಿಕೆ ಆಗ್ಬೇಕು. ತಾನು ಮಾಡಿರುವಂಥ ಭ್ರಷ್ಟಾಚಾರಕ್ಕೆ ಸರ್ಕಾರದ ಹಣವನ್ನು ಕೊಟ್ಟು ಪ್ರಚಾರ ನಾನು ಪ್ರಾಮಾಣಿಕ ಅಂತ ಸರ್ಕಾರದ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಪುಟಗಟ್ಲೆ ಜಾಹೀರಾತು ಕೊಡ್ತಾ ಇದ್ದಾರೆ. ಯಾರ ಹಣ? ಸರ್ಕಾರದ ಹಣ. ತಮ್ಮ ಸ್ವಂತ ದುಡ್ಡು ಕೊಡ್ಬೇಕು ಅದಕ್ಕೆಲ್ಲ ಜಾಹೀರಾತುಗಳಿಗೆ. ಅದೇನೇ ಇದ್ರೂ ಕೂಡ ನಾವು ಕೂತ್ಕೊಂಡು ಬಗೆಹರಿಸ್ತೇವೆ, ಆಲ್ರೆಡಿ ಮಾತಾಡಿದ್ದೇವೆ ನಾವು, ಅದೆಲ್ಲ ಸರಿ ಹೋಗುತ್ತೆ. ಅದೇನೋ 5 ನಿಮಿಷದ ಕೆಲಸ. ಅದು ಅವಾಗಲೇ ಸ್ವಲ್ಪ ಜಾಸ್ತಿ ಸದ್ದಾಗಿದೆ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ. ಆ ಸಮಸ್ಯೆ ಬಗೆಹರಿದಿದೆ. ಅಂದರೆ ಈ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿದೆ ಅಂತ ಅರ್ಥ. ಸರ್ಕಾರನೇ ನಮ್ಮ ವಿರುದ್ಧ ಜನಾಂದೋಲನಕ್ಕೆ ಇಳಿದಿದೆ. ಆಕ್ಚುಲಿ ನಾವು ಇಳಿಬೇಕಾಗಿತ್ತು. ವಿಡಂಬನೆ ನೋಡಿ, ಎಂಥ ವಿಪರ್ಯಾಸ ವಿಡಂಬನೆ ಅಂತಂದ್ರೆ, ಜನಾಂದೋಲನ ನಾವು ಮಾಡಬೇಕು, ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ. ಬಹುಶಃ ಭಾರತ ದೇಶದೊಳಗೆ ಇದು ಮೊದಲನೇ ಬಾರಿ ಅನ್ನಂಗೆ ಕಾಣುತ್ತೆ. ಸರ್ಕಾರನೇ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದು, ಜಾಹೀರಾತು ಕೊಡ್ತಿರೋದು ವಿಪರ್ಯಾಸ ಅಂತ ಅನ್ಸುತ್ತೆ. ಅರಾಜಕತೆ ಸೃಷ್ಟಿಯಾಗಿದೆ. ಇವರು ಅಪ್ರಾಮಾಣಿಕರು ಅಂತ ಒಪ್ಕೊಂಡಂಗೆ, ಇವರು ಅಪ್ರಾಮಾಣಿಕರು ಅಂತ ಖಂಡಿತ ಒಪ್ಕೊಂಡಂಗೆ, ಆದ್ರೆ ಭಂಡತನವನ್ನ ತೋರಿಸ್ತಾ ಇದ್ದಾರೆ ರಾಜೀನಾಮೆ ಕೊಡದೆ. ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳ್ತೇನೆ, ಭಂಡತನವನ್ನ ಬಿಡಿ, ನೀವು ರಾಜೀನಾಮೆ ಕೊಡಿ. ಅದಕ್ಕೆ ನಾವು 10ನೇ ತಾರೀಕು ಸಾರ್ವಜನಿಕ ಸಭೆಯನ್ನು ಮಾಡ್ತಾ ಇದ್ದೇವೆ.